ತರಕಾರಿ ಎಲ್ಲನ ತಗೊಂಬರಪ್ಪ. ಇಲ್ಲೇನೆ ಅಡುಗೆ ಮಾಡೋಣ ಇನ್ಮೇಲಿಂದನ. ಇಲ್ಲೇ ಅಡುಗೆ ಮಾಡೋಣ, ಇಲ್ಲೇ ಮಾಡ್ತೀನಿ. ತರಕಾರಿ ಎಲ್ಲ ತಗೊಂಬ. ಸರಿ ಆಯ್ತು, ಹೇಳೆಲ್ಲ ತಗೊಂಬತ್ತೀನಿ. ಮಾಡುವಂತೆ ಇನ್ಮೇಲಿಂದನ ಇಲ್ಲೇ ಮಾಡು. ಅವ್ರದ್ದು ಏನೈತೆ ಅದನ್ನೆಲ್ಲ ತೆಗ್ದಿಟ್ಬಿಡು. ಅವ್ರು ಏನೇನು ತಗೊಂಡವ್ರೆ, ಅವ್ರ ತರಕಾರಿ ಆಗಲಿ ಅವ್ರ ರೇಷನ್ ಆಗಲಿ ಏನು ಮುಟ್ಟಬೇಡ. ಸರಿನೇ, ನಾನೆಲ್ಲ ತಗೊಂಬತ್ತೀನಿ. ತಗೊಂಬಂದಾಗ ಮಾಡೋಕ್ಕಾಗುತ್ತೆ. ಏನು ಮಾಡಿದೀಯ ಅಡುಗೆನ? ಸ್ವಲ್ಪ ಉಂಬಕ್ಕೆ ಇಕ್ಕಂಗೆ ಕೊಡು. ಇನ್ನೂ ಮಾಡಿಲ್ಲ, ನಾವು ಇಕ್ಕಲ್ಲ ಉಂಬಕ್ಕೆ. ನಾವು ಯಾಕೆ ಇಕ್ಕಬೇಕು ನಿಮಗೆ? ಮಾಡ್ತೀಯಲ್ಲ ಮತ್ತೆ ಮಾಡಿ ಇಕ್ಕೊಡ್ಬೇಕು. ಯಾಕೆ ಇಕ್ಕಬೇಕು ಅಂತ ಹೇಳಿದ್ರೆ ಅಡುಗೆ ಮಾಡ್ಬೇಕು. ನಮ್ಮ ಅಕ್ಕ ಮೊದಲೇ ಚೆನ್ನಾಗಿಲ್ದಾಳ, ಅವಳು ಮಾತ್ರ ನುಂಗ್ತಾಳೆ. ಬೇಗ ಮಾಡಬೇಕು. ಮತ್ತು ಕಾಪುರ ಮಾಡ್ತೀನಿ ಅಂತ ಬಂದಿದ್ಮೇಲೆ ಮಾಡ್ಬೇಕು ಕಣೆ. ಯಾರನ್ನ ಕರ್ಕೊಂಬಂದು ತೋರ್ಸ ನೀನು ಊರಾಗೆ. ನೀನು ಎಂಥ ಕಾಪುರ ಮಾಡ್ತೀಯ ಅಂತ ಈಡತ್ತಾದ್ರೂ ಅಡುಗೆ ಮಾಡಿಲ್ಲ ಅಂದಮೇಲೆ ಇನ್ನೆಂಥ ಕಾಪುರ ಮಾಡ್ತೀಯ ಅಂತ ಹೇಳಿ ತೋರ್ಸೋಕ್ಕಾಗುತ್ತೆ. ಕರ್ಕೊಂಬರಮ್ಮ, ಹೇಳ್ತೀನಿ ಯಾರನ್ನ ಊರಾಗೆ ಕರ್ಕೊಬತ್ತೀನಿ ತಡಿ, ತೋರಿಸ್ತೀನಿ. ಅವಳು ಮೊದಲೇ ಚೆನ್ನಾಗಿಲ್ದಾಳೆ, ಅಡುಗೆ ಮಾಡ್ಬೇಕಂಬದು ನಿಟ್ಟಿಲ್ವಿ. ಮತ್ತೆ ಈ ಮನೆಯ ಕಾಪುರ ಮಾಡ್ತೀನಿ ಅಂತ ಬಂದಿದೆಯಲ್ಲ. ಏಯ್, ನೀವು ಎಷ್ಟೇ ಬಡ್ಕೊಂಡ್ರು ನಾನು ಮಾತ್ರ ನಿಮಗೆ ಕೋಳಿ ಬೇಸಾಕಲ್ಲ. ಅತ್ತೆ, ಈಗ ನಿನಗೆ ಮಾಡಿಕ್ತೀನಿ. ಉಂಬೋದಾದ್ರೆ ನೀನು ಉಣ್ಣು. ಅವರಿಬ್ಬರು ನಮ್ಮ ಮನೆಯಾಗ ಉಣ್ಕೂಡ್ದು ಅಷ್ಟೇನಿ. ಅವರಿಬ್ಬರು ನಮ್ಮ ಮನೆಯಾಗ ಇರ್ಕೂಡ್ದು. ನಾನಂತೂ ಈ ಮನೆಯಾಗ ಇರಕ್ಕೆ ಬಿಡಲ್ಲ ಅವ್ರನ್ನ. ಅಲ್ಲ, ಯಾರನ್ನ ಕರ್ಕೊಂಬಂದು ಹೇಳ್ಸನೇನೆ ಅದೇ ಹೆಂಗಿರಬೇಡ ಅಂತ ಹೇಳ್ತೀರಿ. ಮದ್ವಿಲ್ದಾಳೆ ಮತ್ತೆ ಎಲ್ಗೆ ಹೋಗ್ತಾಳೆ? ಅವಳಿಗೆ ಸೆನಕ್ಕಿಲ್ಲ. ಅವಳು ಇವಾಗ ಗಂಡನ ಮನೆಗೆ ಯಾಕೆ ಬೇಜಾರು ಮಾಡ್ಕೊಂಡು ತವ್ರ ಮನೆಗೆ ಬರ್ದಲ್ಲಿ ಇನ್ನೆಲ್ಲಿ ಬರ್ತಾರೆ? ಅಡುಗೆ ಮಾಡಿ ಇವಾಗ, ಅಡುಗೆ ಮಾಡಿ ಉಂಬಕ್ಕಿ ಸುಮ್ಮನೆ ಯಾಕೆ ಇವಾಗ ಗುದ್ದಾಟ. ಇವಾಗ ಬಂದಿದೆಯಲ್ಲ, ನಾನು ಅದನ್ನೇ ಹೇಳಿದ್ನಿ, ಗುದ್ದಾಡಬೇಡ್ರಿ ಕಣ್ರಮ್ಮ. ಸುಮ್ಮನೆ ನಿಮ್ಮ ಅತ್ತೆ ಮುಂತಾಗೆ ಮಾಡಿಕ್ಕೊಂಡು ಉಣ್ರಿ ಅಂತೇಳಿ ಹೇಳಿದ್ದೀನಿ. ಸುಮ್ಮನೆ ಮಾಡಿಕ್ಕು. ಬೇಕಂದರೆ ಮಾಡ್ಕೊಂಡು ಉಮ್ಲೇಳು ಅಷ್ಟೇ. ನಾನಂತ ಮಾಡಿಕ್ಕಲ್ಲ, ನನಗೂ ನನ್ನ ಗಂಡಗೂ. ಈಗ ನಿನಗೆ ಅತ್ತೆ ಆದಳು, ನಿನ್ನ ನೋಡ್ಕೋಬೇಕು. ಏನೋ ನಿನಗೆ ಒಂದಿಟ್ಟು ಮಾಡ್ತೀನಿ. ಉಂಬೋದಾದ್ರೆ ಉಣ್ಣು. ಉಮ್ಲಿಲ್ವಾ ಅಲ್ಲಿ ನಾಯಿಗೆ ಹಾಕು ಬಿಸಾಕಷ್ಟೇನೆ. ನಾನು ಇನ್ನು ಮೇಲಿಂದ ಏನು ತಲೆ ಕೆಡ್ಸ್ಕೊಂಬಲ್ಲ. ಹೋಗಪ್ಪ, ನಮ್ಮ ರೇಷನ್ ತಗೊಂಬ, ನಮ್ಮ ತರಕಾರಿ ತಗೊಂಬ. ಅವತ್ತಿಂದ ಏನೈತೆ ಅವತ್ತಿಂದ ಅದನ್ನ ತಗೊಂಬ. ನಾವು ಮಾಡ್ಕೊಂಡು ಉಂಬಕ್ಕಾಗುತ್ತೆ. ಇದೋಡು ಡಯ, ಸುಮ್ಮನೆ ಇವಳ ಹತ್ರ ನೀನು ಜಗಳ ಮಾಡೋದಾಗಲಿ, ಆಗ್ಲೆಲ್ಲ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದಾಗಲಿ ಅದೆಲ್ಲ ಮಾಡಬೇಡ ನೋಡಿ, ಹೇಳಿರ್ತೀನಿ. ನೀನು ಸುಮ್ಮನಿದ್ರೆ ಒಂದು ಹೋಯ್ತು. ಅವಳು ಇಷ್ಟೊತ್ತು ಗಂಟ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮ ಎಲ್ಲ ರೇಷನ್ ಏನಿತ್ತು ತೊಗೊಂಬಂದಿದ್ವಿ ಅವನ್ನೆಲ್ಲನ ಅವಳು ಇಕ್ಕೊಂಡವಳೆ. ಕ್ಲೀನ್ ಮಾಡ್ಕೊಂಡು ಲೇಟ್ ಆಗೈತೆ. ಈಗ ಏನಾನ ಬೇರೆ ಏನಾನ ಶಾವಿಗೆ ಉಪ್ಪಿಟ್ಟು ಏನಾದರೂ ಮಾಡ್ತಾಳೆ. ನಾವು ಮಾಡ್ಕೊಂಡು ಉಣ್ತೀವಿ. ನೀನು ಇಲ್ಲೋಡು, ನಮಗೆ ತಡಿಬೇಡ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಮತ್ತೆ ಅಡುಗೆ ಮಾಡಬೇಕು. ಮತ್ತೆ ಯಾಕಿದ್ಯಾ ನೀನು ಹೇಳು? ಅಡುಗೆ ಮಾಡಿದ್ರೇನೆ ಅಮ್ಮ ನಾವು ಸುಮ್ಮನಿರೋದು. ನೀನು ಬಂದಿದೀಯ ಅಂದಮೇಲೆ ಅಡುಗೆ ಮಾಡ್ಬೇಕು ಅಷ್ಟೇ. ನೀನು ಏನು ಹೇಳಿದ್ರು ನಾವೇನು ಕೇಳಲ್ಲ. ನೀನು ಅಡುಗೆ ಮಾಡಿದ್ರೇ ನಾವು ಸುಮ್ಮನಿರೋದು. ನಾನು ಹೇಳ್ತಾ ಇದ್ದೀನಲ್ಲ, ಅಡುಗೆ ಮಾಡಬೇಕು. ಅಡುಗೆ ಮಾಡಿದ್ರೇ ಮತ್ತೆ. ನಾನಿಲ್ಲಾಂದರೆ ಸುಮ್ಮನಿರೋದಿಲ್ಲ. ಅಡುಗೆ ಮಾಡಿ ನನ್ನ ಮಕ್ಕಳಿಗೆಲ್ಲ ನಾವು ಉಂಬಕ್ಕೆ ಇಕ್ಕಬೇಕು. ಅಷ್ಟೇ. ಇನ್ನು ನಾವು ಮಾಡೋದು ತಪ್ಪುತ್ತೆ. ನೀವು ಮಾಡ್ಬೇಕು ಇನ್ಮೇಲಿಂದಾನ. ಅವಳಿಗೆ ಮೊದಲೇ ಚೆನ್ನಾಗಿಲ್ಲ. ಯಾರನ್ನಾದ್ರೂ ಕರ್ಕೊಂಬಂದು ಬೇಕಾದರೆ ಹೇಳಿಸ್ತೀನಿ. ಅದಕ್ಕೆ ಆದಳು ಮಾಡ್ಬೇಕಾ ಏನು ಈ ಮನೆ ಹೆಣ್ಣು ಮಕ್ಳು ಮಾಡಬೇಕು ಅಂತೇಳಿ ಕೇಳ್ತೀನಿ. ನನಗೆ ಗೊತ್ತೈತೆ ಎಂಥ ಹೆಣ್ಮಕ್ಳಿಗೆ ಮಾಡಿಕಬೇಕು, ಎಂಥ ಹೆಣ್ಮಕ್ಳಿಗೆ ಮಾಡಿಕಬಾರ್ದು ಅಂತ. ನಾನು ಇಂಥ ರಾಕ್ಷಸಿ ಅಂತ ಹೆಣ್ಮಕ್ಳಿಗೆ ನಾನು ಯಾವುದೇ ಕಾರಣಕ್ಕೂ ನಾನು ಮಾಡಿಕ್ಕಲ್ಲ. ಬೇಕಿದ್ರೆ ಮಾಡ್ಕೊಂಡು ತಿನ್ನಿರಿ. ನೀವು ಮಾಡ್ಕೊಂಡು ತಿನ್ನಿರಿ. ನೀವು ಬೇರೆ ಗ್ಯಾಸ್ ತರಿಸ್ರಿ, ಮಾಡ್ಕೊಂಡು ತಿನ್ನಿರಿ ಅಷ್ಟೇ. ನಾವಂತೂ ಮಾಡಿಕ್ಕಲ್ಲ. ಬಾರಪ್ಪ, ಹೋಗಿ ನಮಗೆ ಬೇಕಾಗಿರೋದು ರೇಷನ್ ತಗೊಂಡು ಬಂದು ನಾವು ಮಾಡೋಣ ಬಾ. ಏನಾನ ಮಾಡ್ಲಿಕ್ಕೆ ಕಿತಾಪತಿ ಯಾವಾಗಿರೋದು. ನಾನು ಸುಮ್ಮನಿರೋದಿಲ್ಲ ನೋಡು. ನೋಡತಕ್ಕ ನೋಡಿ ಅದು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಏನಮ್ಮ ಏನೋ ಜೋರು ಮಾಡ್ತಿದ್ಲು? ನಾವು ಮಾಡಲ್ಲ ಅಂತಾಳೆ. ನಾವು ಬಿಡು ಸುಮ್ಮನೆ ಯಾಕೆ ಗಲಾಟೆ. ಅವಳು ಮಾಡಿರೋದು ಸುಮ್ಮನೆ ಉಂಡು ಕುಕ್ಕಮಕ್ಕ ಆಗುತ್ತೆ ಅನ್ಕೊಂಡ್ರೆ ಮಾಡಲ್ಲ ಅಂತಾಳೆ. ನಾನು ಮಾಡಿಕ್ತಾಳೆ ನಾವು ಕೇಳಿದ ತಕ್ಷಣ ಅಂತ ಅನ್ಕೊಂಡಿದ್ದೆ. ಬಿಡು ಹೋಗ್ಲಿ, ಏನೋ ಇವರು ಸುಮ್ಮನೆ ಆಗ್ತಾರೆ ಅಂತ ನಾವು ಹೇಳಿದ ತಕ್ಷಣ ಮಾಡಿಕ್ತಾಳೆ ಅನ್ಕೊಂಡೆ. ನಾನು ಹಂಗೆ ಅನ್ಕೊಂಡಿದ್ದು. ನಾವು ಹಂಗಂದಿದ ತಕ್ಷಣ ಬಿಡು ಹೆಂಗೋನೋ ಮನೆಗೆ ಬಿಡ್ಕೊಂಡವ್ರೆ, ಮಾಡಿಕ್ಕೆ ಸುಮ್ಮನೆ ಆಗ್ತಾರೆ ಅಂತ ಮಾಡಿಕ್ತಾಳೆ. ಹೇಳ್ದಂಗೆ ಕೇಳ್ತಾಳೆ, ನಾವು ಹೇಳ್ದಂಗೆ ಕೇಳ್ತಾಳೆ ಅಂತ ಅನ್ಕೊಂಡೆ. ಆದರೆ ಅವಳು ನಾವು ಹೇಳ್ದಂಗೆ ಕೇಳಲ್ಲ ಕಣಮ್ಮ, ಭಾರಿ ಇದ್ದಾಳೆ. ನನ್ನ ಮಗ ಕರೆದ್ರೆ ಎಷ್ಟಿದ್ದು ಮಾಡ್ತಾನೆ. ನನಗೂ ಈ ಮನೆ ಅಳಿಯ ಬಾ, ಇಲ್ಲಿರೋ ಅಧಿಕಾರ ಐತೆ, ಹೆಣ್ಮಕ್ಳಿಗೂ ಭಾಗ ಐತೆ, ಅದಕ್ಕೆ ಬಾ ಇಲ್ಲಿರಾನ, ನಮ್ಮ ಅತ್ತೆ ನಮ್ಮ ಅಣ್ಣಗೆ ಬಂದವ್ರೀಗ ಅಂತ ಹೇಳಿದ್ರೆ ನನ್ನ ಮಗ ಬರ್ದಂಗೆ ಹೋಗ್ತಾನೆ. ಮಾತಾಡ್ಸಿರೋ ಮಾತಾಡಲ್ಲ, ಹಂಗೆ ಹೋಗ್ತಾ ಇದ್ದಾನ ನನ್ನ ಮಗ. ನಮ್ದಂತೂ ಯಪ್ಪ ಇವ್ರು ಯಾಕನ ಬಂದ್ರು ಏನೋ ಅನ್ನಿಸ್ತೈತೆ ನನಗಂತೂ. ಬಂದ್ರೆ ಬರಲಿ ಹೇಳಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ರಿ. ಅವಳು ನೋಡು ಅಡುಗೆ ಮಾಡ್ತಿದ್ದಂಗೆ ಇಕ್ಕೊಂಡು ಉಂಡು ಬಿಡ್ರಿ. ಇಕ್ಕೊಂಡು ಉಂಡು ಸುಮ್ಮನೆ ಕುಕ್ಕಮ್ಮದು ನೋಡ್ರಿ. ಉಂಡು ಬಿಡ್ರಿ ಹಾಕಿದಂಗೆ. ಇನ್ನು ಅಲ್ಲಿ ಮಾಡಿ ಇಕ್ಕದೆ ತಡ ಉಂಡು ಬಿಡ್ರಿ. ಇಬ್ಬರಳು ತಟ್ಟೆಗೆ ಹಾಕ್ಕೊಂಡು ಉಂಡು ಬಿಡ್ರಿ. ಅಷ್ಟೇನೇನು ಕೇಳಬೇಡ್ರಿ. ಸುಮ್ಮನೆ ಉಂಡು ನಿಮ್ಮ ಪಾಡಿಗೆ ನೀವು ಕುಕ್ಕಮ್ಮದು ಕಲೀರಿ ಅಷ್ಟೇನೆ. ಬೇರೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಅಷ್ಟೇ, ಹಂಗೆ ಮಾಡೋದು. ಹಾಕ್ತಿದಂಗೆ ಉಂಡು ಬಿಡೋಣ ಕಣೆ ಡಯ್ಯ. ಅಡುಗೆ ಮಾಡ್ತಿದ್ದಂಗೆ ಸುಮ್ಮನೆ ಉಂಡು ಕೈ ತೊಳ್ಕೊಂಡು ಹೋಗ್ಬಿಡೋಣ ಮರಕ್ಕೆ. ನಮಗೇನು ಎಲ್ಲ ಕೆಲಸ ಮಾಡೋದು ತಪ್ಪುತ್ತಿ ನಿನಗೆ ನಿನ್ನ ಮೇಲಿಂದಾನ. ನಾನು ಅದೇ ಮತ್ತೆ ಅಂದ್ಕೊಂಡಿದ್ದು. ಅವಳು ಒಪ್ಕೊಂತಾಳೆ ಅಂದ್ಕೊಂಡ್ರೆ ಒಪ್ಕೊಂಬ್ಲೇ ಇಲ್ವಲ್ಲ ಎಮ್ಮಾರಿ ಅಂತವಳು. ಒಪ್ಕೊಂತಾಳೆ ಬಿಡು, ನಾವು ಏನೇ ಅಂದ್ಕೊಂಡ್ರು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ.
ನಾನು ಒಬ್ಬಳೇ ಮಾಡಬೇಕಾಗಿತ್ತು, ಕಸ ಮುಸ್ರೆ ಎಲ್ಲ ನಾನೇ ಮಾಡಬೇಕಾಗಿತ್ತು. ಅದಕ್ಕೆ ಮತ್ತೆ ನಿನಗೆ ಮಾಡದೆ ತಪ್ಪುತ್ತೆ. ಈ ಮನೆಯಾಗಳು ದೊಡ್ಡ ತೊಳೆಯೋದು ಬಳಿಯೋದು ಒಟ್ಟು ಏನಿದ್ರು ನೀನು ತಪ್ಪುತ್ತೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಬತ್ ಕಲೀರಿ ಅಷ್ಟೇನಿಬ್ರಾಣು ಅವಳು ಮಾಡ್ತಾಳೆ ಇವಾಗ. ಈಗ ಎಲ್ಲ ಥರಕ್ಕೂ ಹೇಳಿ ರೇಷನ್ ಥರ ತಪ್ಪುತ್ತೆ, ನಮಗೆಲ್ಲ ತಪ್ಪುತ್ತೆ. ಅದನ್ನ ಉಳಿಸ್ಕೊಂಡ್ರೆ ಆತು ನಾವು ಅಷ್ಟೇನು. ಎಲ್ಲ ಉಳಿಸ್ಕೊಂಡು ಸುಮ್ಮನೆ ನೆಮ್ಮದಿಗಿರೋದು ನೋಡ್ಬೇಕು ನಮ್ಮ ಪಾಡಿಗೆ ನಾವು. ನನ್ನ ಮಗ ಬರಲಿಲ್ವಲ್ಲ ನಮ್ಮನು, ಏನು ಮಾಡ್ತಿ? ಅವ್ನು ಬಂದಿದ್ರೆ ಸಾಕಾಗಿತ್ತು. ಹೆಂಗಾತ ಕೈಯಾಗ ದುಡ್ಡು ಅವ್ನು ದುಡಿಯೋದು ಇಸ್ಕೋಬೋದಾಗಿತ್ತು. ನಾನು ಅದೇ ಕೇಳಿದ್ರೆ ಬಂದಿರು, ಇಲ್ಲಾಂದರೆ ದುಡ್ದಿರೋ ದುಡ್ಡಾದರೂ ಕೊಡು ನನಗೆ ಅಂತಂದರೆ ಮಾತಾಡಲೇ ಇಲ್ವಲ್ಲ, ಹಂಗೆ ಹೋಗ್ತಾನೆ ಲೋಪರ್ ನನ್ನ ಮಗ. ಇವರೆಲ್ಲ ನಮಗೆ ಒಳ್ಳೆಯರಾಗಿದ್ದರೆ ಸಾಕಾಗಿತ್ತು. ನನ್ನ ಗಂಡ ಒಳ್ಳೆಯನಾಗಿದ್ದರೆ ಸಾಕಾಯ್ತಮ್ಮ, ಇವಳು ಹೆಂಗೋ ಇಟ್ಟಾಡಿಸ್ಬೋದಾಗಿತ್ತು. ಏನು ಮಾಡ್ತೀಯ, ಹಿಂಗೆ ಆಗೈತೆ. ಅವನು ಹಬ್ಬ ಇದ್ದಿದ್ರೆ ಸಾಕಾಗಿತ್ತು. ಈಗ ಮನೆ ನನ್ನ ಹೆಸ್ರಿಗಿರೋದ್ರಿಂದ ಮನೆ ಇವಾಗ ಹೆಣ್ಮಕ್ಳಿಗೂ ಭಾಗೈತಿ. ಏನಾದರೂ ನೀವು ಸೈನ್ ಹಾಕಬೇಕು. ಲಲಿತಕಾಯಿ ಅದೇ ತಾನೇ ಹೇಳಿದ್ದು, ಹೊರಗೆ ದಬ್ಬ ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಅಮ್ಮನ ಹೆಸ್ರಿಗೆ ಐತೆ ಅಂದಮೇಲೆ ನಿಮಗೂ ಭಾಗ ಇರುತ್ತೆ. ಇದು ಪಿತ್ರಾರ್ಜಿತ ಆಸ್ತಿ ಆದರೆ ಎಲ್ಲರಿಗೂ ಇರುತ್ತೆ. ಏನೋ ಅವ್ನು ತಾಂಡಿರೋದಲ್ಲ, ಅವ್ನು ತಾಂಡಿರೋದಾದರೆ ಸ್ವಂತ ತಾಂಡಿರೋದಾದರೆ ಅವನಿಗೆ ನಿಮಗೆ ಅಕ್ಕಿರಲ್ಲ. ಇವಾಗ ಇದ್ರಾಗೆ ನೀವು ಕೇಳ್ಬೋದು, ಈ ಮನೆಯಾಗಲಿ ಎಲ್ಲದ್ರಾಗೂ ಹೆಣ್ಮಕ್ಳು ನೀವು ಕೇಳ್ಬೋದು ಅಂತ ಹೇಳಿ ಏಳೇದಾನೆ. ಅಕ್ಕಯ್ಯ ಏಳ್ತು ಲಲಿತಕಾಯ ಮತ್ತೆ. ಯಾತ್ಗೂ ಇಲ್ಲೋಡು, ಸುಮ್ಮನೆ ಇರ್ಬೇಕು ನೀವು. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಬೇರೆದ. ನೋಡು ಉಂಡು ಸುಮ್ಮನೆ ಕುಕ್ಕಮ್ಮದು ನೋಡ್ಬೇಕು ಅಷ್ಟೇ. ಅದೇ ಮಾಡೋದಿನ ಮೇಲಿಂದಾನ. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಉಂಬೋದು ಸುಮ್ಮನೆ ಕುಕ್ಕಮ್ಮದೇಯ. ಇನ್ನು ಯಾರೇನು ಹೇಳಿದ್ರು ನಾವು ಕೇಳಲ್ಲ, ನಾವು ಮಾಡಿಕ್ತಾಳೆ ಉಣ್ತೀವಿ. ಏನಿಲ್ಲ, ಒಂದು ಕಾಸ ಮೊಸರು ಮಾಡಬೇಡ್ರಿ, ತಿಂಡಿರುತ್ತೆ ಎಟ್ಟೆನ ಸಮೇತ ತೊಳಿಬೇಡ್ರಿ. ಉಂಡ್ರಿ ಅಲ್ಲಿಕ್ರಿ ಎಷ್ಟೇನೆ ಅವಳೆಲ್ಲ ತೊಳ್ಕೊಂತಾಳೆ ಬೇಕಿದ್ರೆ. ಉಂಡು ನಿಮ್ಮ ಪಾಡಿಗೆ ನೀವು ಅಲ್ಲಿರೋದು ಕಲ್ಕೊಳ್ರಿ. ಅವಳು ಅಮ್ಮ ನಾವು ತಂದಿರೋದೆಲ್ಲ ತೆಗ್ದಿಕ್ಕಾಳೆ, ರೇಷನ್ ಎಲ್ಲನ ನಾವು ತಂದಿರೋದೆಲ್ಲ ನಾವು ತೆಗ್ದಿಕ್ಕಿ ಇವಾಗ ಅವಳು ತರಕ್ಕೆ ಹೋಗ್ಯಾಳೆ. ಅವಳು ನಮ್ಮನ್ನು ಮುಂಬಕ್ಕೆ ಬಿಡ್ತಾಳೆ ಹೆಂಗೋ ಹೇಳೋಕ್ಕಾಗಲ್ಲ. ಬಿಡಲೇಬೇಕು, ಅದ್ಯಾಕೆ ಬಿಡಲ್ಲ. ಅವಳೇನಾನ ಬಿಡಲಿಲ್ಲ ಅಂದರೆ ಊರಿನಾಗ ಯಾರನ್ನ ಗೌಡ್ರನ್ನ ನಾನು ಕರ್ಕೊಂಬಂದು ಹೇಳಿಸ್ತೀನಿ. ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಕೊಡ್ರೆ ಮನೆಗೆ ಉಣ್ಲಿಲ್ಲ ಅಂದರೆ ಅಂತೇಳಿ ಯಾರನ್ನಾದ್ರೂ ಕರ್ಕೊಂಬಂದು ಹೇಳಿಸ್ತೀನಿ. ನೀವು ಸುಮ್ಮನೆ ಇವಾಗ ಹಾಕಿದಂಗೆ ನಿಕ್ಕೊಂಡು ಉಂಬಕ್ಕೆ ನೋಡ್ರಿ ಅಷ್ಟೇ. ನಿಕ್ಕೊಂಡು ಉಂಡ್ರೆ ಅವಳೆಲ್ಲನ ಸುಮ್ಮನೆ ಆಗ್ತಾಳೆ. ನಿಮ್ಗೀಗ ಬದುಕು ಮಾಡೋದು ತಪ್ಪುತ್ತೆ. ಸುಮ್ಮನೆ ಇದ್ರೆ ನಾವು ಬದುಕು ಮಾಡ್ಕೊಡ್ತೀವಿ, ಬದುಕು ಮಾಡ್ತೀವಿ, ಉಣ್ತೀವಿ. ಅದಕ್ಕೆ ಹೆಂಗೆ ಆಡ್ತಾಳೆ ಇವಳು, ನಮಗೂ ಬದುಕು ಮಾಡೋದು ಗೊತ್ತೈತಿ, ಉಂಬೋದು ಗೊತ್ತೈತಿ ಅಂತ ಹೇಳ್ಬೇಕು. ಆಮೇಲೆ ಅವ್ರು ಇದ್ರಿಗೆ ಒಂದು ತೆಟ್ಟೆ ಆಮೇಲೆ ತೊಳಿಬಾರ್ದು, ಉಂಡಿರೋ ತೆಟ್ಟೆನೂ ತೊಳಿಬಾರ್ದು, ಎಲ್ಲ ಅಲ್ಲಿ ಬಡ್ದು ಬರ್ಬೇಕು ತೊಳ್ಕೊಂಬ. ಅಯ್ಯಂದಿವ್ರು ಸಾಕ್ರಿ ಮಾಡೋಕ್ಕಾಗಲ್ಲಪ್ಪ ಅಂತ ಅದೇ ಹೋಗ್ಬೇಕು ಅವ್ರು. ಅದೇ ಮತ್ತೆ ಹಂಗೆ ಮಾಡೋದು. ದಿನ ಸ್ನಾನ ಮಾಡ್ಕೊಳ್ರಿ, ದಿನ ಬಟ್ಟೆ ಬಿಚ್ಚಾಕ್ರಿ, ಬಟ್ಟೆ ಒಗ್ದೊಗ್ದೊಗ್ದೊಗ್ ಸಾಕಾಗಬೇಕು. ದಿನ ಸ್ನಾನ ಮಾಡ್ಕೊಂಡು ಬಟ್ಟೆ ಹಿಂಗೆ ಇಕ್ರಿ. ಮತ್ತೆ ಹಂಗೆ ಮಾಡೋದು ದಿನ ಪಟ್ಟು ನೀನು ಒಯ್ಕೆ ದಿನ. ನಾನು ದಿನ ಇನ್ಮೇಲಿಂದ ವಾರಕ್ಕೊಂದ್ಸತಿ ಒಯ್ಕಳಮ್ಮ, ವಾರಕ್ಕೆ 2 ಸತಿ ಒಯ್ಕೆ ಅಂತಿದ್ದೆ. ಇನ್ನು ನೀನು ದಿನ ಒಯ್ಕೆ. ನಾನು ಹೋಗಿ ಪಟ್ಟು ಅವಳಾಗಿತ್ತಾಳಲ್ಲ ಒಯ್ಕೆ ಹೇಳ್ತೀನಿ. ಒಯ್ಕೊಂಡು ಬಟ್ಟೆ ಇಕ್ತಾನ. ಬಟ್ಟೆ ನಮ್ಗೆ ಆಟ ತಡಿಬಾರ್ದವಳು. ತಡಿಯೋಕ್ಕಾಗ್ದಲೆ ಅದೇ ಹೋಗ್ಬೇಕು ಇಲ್ಲಿಂದ. ನಯ್ಯಪ್ಪ ಇವ್ರ ಸವಾಸ ಬೇಡಪ್ಪ ಅಂತ ಹೋಗ್ಬೇಕು. ಅದೇ ಮತ್ತೆ ಹಂಗೆ ಮಾಡೋದಿನ ಮೇಲಿಂದ ಸಾಕ್ರಿ ಮಾಡಿ ಅದೇ ಹೋಗ್ಬೇಕು ಅವಳೇನೆ ಬೇಜಾರಾಗಿ. ಬೇಡಪ್ಪ ಇವ್ರ ಸವಾಸ ಬೇಡಪ್ಪ, ನಮ್ಮ ಪಾಡಿಗೆ ನಾನು ಹೋಗ್ತೀನಪ್ಪ ಎಲ್ಲಾದ್ರೂ ಅಂತೇಳಿ ಅವಳೆಟ್ಗೆ ಅವಳೇ ಹೋಗ್ಬೇಕು. ಹಂಗೆ ಮಾಡ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.